ಇಂಥವ್ರನ್ನ ಕಾಯ್ದಕ್ಕೋಸ್ಕರ ನಮ್ಮ ಸೈನಿಕರ ಗಡಿಯಲ್ಲಿ ನಿಲ್ಬೇಕಾ? ರೂಲಿಂಗ್ ಪಾರ್ಟಿ MLA ಏನು ಹೇಳ್ತಾರೆ ಅಂತ ಹೇಳಿದ್ರೆ, 4 ವಿಮಾನಗಳನ್ನು ಹಾರಿಸಿಬಿಟ್ಟಿಕೊಳ್ಳಿ ಯುದ್ಧ ಅಂತ ಹೇಳ್ತೀರಾ ಅಂತ ಮಾತುಗಳನ್ನ ಸೈನಿಕರನ್ನೇ ಪ್ರಶ್ನಿಸ ಮಾಡುತ್ತ ನಮ್ಮ ಸೇನಾ ವ್ಯವಸ್ಥೆಗೆ ಲಘುವಾಗಿ ಮಾತಾಡುವಂಥ ವ್ಯವಸ್ಥೆಗಳನ್ನ ಶಾಸಕರು ಮಾತಾಡ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಹೇಳ್ತೇನೆ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅವ್ರನ್ನ ಕರೆದು ಬುದ್ಧಿ ಹೇಳೋ ಸೌಜನ್ಯ ಇಲ್ಲವ ನಿಮಗೆ? ನೀವು ಮಾಡ್ತಾ ಇರುವಂತ ಲಘುವಾಗಿ ಮಾತಾಡ್ತಿರುವಂತ ವ್ಯವಸ್ಥೆಗಳೇನು? ಯಾರು ದೇಶಕ್ಕೋಸ್ಕರ ನಿಮ್ಮ ಕುಟುಂಬನ ಕಾಯ್ತಾ ಇದ್ದಾರೋ ಅವ್ರ ಬದುಕನ್ನು ಬಿಟ್ಟು ಅಂತ ಸೈನಿಕರ ಬಗ್ಗೆ ಲಘುವಾಗಿ ಮಾತಾಡುವಾಗ ನೀವು ಅವ್ರನ್ನ ಕರೆದು ಬುದ್ಧಿ ಆದ್ರೂ ಹೇಳ್ಬೇಕಲ್ವಾ? ಅದನ್ನು ಹೇಳದಿರುವಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆದದ್ದನ್ನ ನಾವು ನೋಡ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾತೆತ್ತಿದ್ರೆ ಭದ್ರತಾ ವೈಫಲ್ಯ ಅನ್ನುವಂಥದ್ದು ಮಾತನ್ನ ಕಾಂಗ್ರೆಸ್ಸಿನ ಮುಖಂಡರು ಹೇಳೋದನ್ನು ನಾನು ನೋಡಿದೆ. ಏನು ಭದ್ರತಾ ವೈಫಲ್ಯ? ಭದ್ರತಾ ವೈಫಲ್ಯ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಹತ್ಯೆ ಆದಾಗ ಅವಾಗ ಏನಾದರೂ ಭದ್ರತಾ ವೈಫಲ್ಯ ಆಗಿತ್ತಾ? ಪ್ರಧಾನಿ ಆಗಿದ್ದಾರೆ, ಯಾರೋ ದುಷ್ಟರು ಬಂದು ಮಾಡಿರ್ತಾರೆ, ಭದ್ರತಾ ವೈಫಲ್ಯ ಅಂತ ಹೇಳ್ತೀರಾ ನೀವು ಅದನ್ನ? ರಾಜೀವ್ ಗಾಂಧಿ ಅವರ ಮೇಲೆ ಆ ಬಾಂಬ್ ಸ್ಫೋಟ ಮಾಡಿದ್ರಲ್ಲ ಕೆಟ್ಟವರು, ಆಗ ಭದ್ರತಾ ವೈಫಲ್ಯ ಅಂತ ಕರೀಲಿಕ್ಕೆ ಸಾಧ್ಯವ ನಮಗೆ? ತಾಜ್ ಹೋಟೆಲ್ ಮೇಲೆ ದಾಳಿ ಆಯ್ತಲ್ಲ, ಈ ದೇಶದ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ ಇರುವಾಗ ಬಹಳ ದೊಡ್ಡ ಹುದ್ದೆಯಲ್ಲಿದ್ದವರು, ತಾಜ್ ಹೋಟೆಲ್ನಲ್ಲಿ ದಾಳಿ ನಡೆದು 150ಕ್ಕೂ ಹೆಚ್ಚು ಜನ ಸಾವು ದುರಂತ ನಡೀತಲ್ಲ, ಆಗ ಭದ್ರತಾ ವೈಫಲ್ಯ ಅಂತ ನಾವು ಹೇಳ್ಬೋದಾ? ಕಾಶ್ಮೀರದ ಪಂಡಿತರ ಮಾರಣ ಹೋಮ ನಡೀತಲ್ಲ ಭಯೋತ್ಪಾದಕರ ಮೂಲಕ, ಆಗ ಭದ್ರತೆ ಕೊಡಲಿಕ್ಕೆ ಸಾಧ್ಯ ಇತ್ತ ಸರ್ಕಾರಕ್ಕೆ? ನಿಮ್ಮದೇ ಸರ್ಕಾರ ಇರುವಾಗ ಸಿದ್ದರಾಮಯ್ಯನವರೇ ಸಮವಸ್ತ್ರದಲ್ಲಿರುವಂತಹ ರುದ್ರೇಶನ್ನ ಬೆಂಗಳೂರಿನಲ್ಲಿ ನಡುಬೀದಿಯಲ್ಲಿ ಹತ್ಯೆ ಮಾಡಿದ್ರಲ್ಲ, ಮೈಸೂರಿನ ಕ್ಯಾತಹಳ್ಳಿ ರಾಜನ್ನ ಕುಚ್ಚಿ ಕೊಲೆ ಮಾಡಿದ್ರಲ್ಲ, ಮೂಡುಬಿದಿರೆಯ ಪ್ರಶಾಂತ್ ಪೂಜಾರಿ ಸೇರಿದಂತೆ 24 ಜನರ ಹತ್ಯೆ ಆಯ್ತಲ್ಲ, ಆಗ ಭದ್ರತಾ ವೈಫಲ್ಯ ಅಂತ ಕರೆಯೋಣ? ಹೀಗೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇರುವಂತಹ ಪರಿಸ್ಥಿತಿಗಳು ಒಂದೆಡೆ, ರಾಷ್ಟ್ರದ ಸೈನಿಕರಿಗೆ ಅಪಮಾನ ಮಾಡುವಂತ ಪ್ರಕ್ರಿಯೆಗಳು ಮತ್ತೊಂದೆಡೆ, ಅಭಿವೃದ್ಧಿ ಕೆಲಸಗಳೇ ಸಂಪೂರ್ಣ ನಿಂತು ಹೋಗಿರುವಂತಹ ಪರಿಸ್ಥಿತಿ. ಎಲ್ಲಕ್ಕಿಂತ ಆತಂಕದ ಸ್ಥಿತಿ ಅಂದ್ರೆ, ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಬಗ್ಗೆ ಯಾರೇ ಮಾತಾಡಿದ್ರೆ FIR. ನಾನು ಕುತೂಹಲಕ್ಕೆ ಗ್ರಾಮಾಂತರಗಳಿಗೆ ಕೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿರುವಂತಹ ಶ್ವೇತಾ ಪೂಜಾರಿ ಮಾಡಿದ ತಪ್ಪೇನು? ಸುಭಾಷ್ ಶೆಟ್ಟಿ ಹತ್ಯೆ ಮಾಡುವಾಗ ಯಾರೋ ಬುರ್ಕು ಹಾಕೊಂಡವರು ಆರೋಪಿಗಳನ್ನ ಕಾರ್ ಹತ್ತಿಸ್ತಾ ಇದ್ರು, ಅವ್ರು ಯಾಕೆ ತನಿಖೆ ಮಾಡಿಲ್ಲ, ಅವ್ರು ಯಾಕೆ ಬಂಧಿಸಿಲ್ಲ ಅಂತ ಶ್ವೇತಾ ಪೂಜಾರಿ ಕೇಳಿದ್ರೆ ಅವ್ರ ಮೇಲೆ FIR ಕೇಳಿದ್ದೆ ತಪ್ಪು ಅಂತೇಳಿ. ಬೆಳ್ತಂಗಡಿ ಕುವೈಟ್ ಪಂಚಾಯತ್ನ ಅಧ್ಯಕ್ಷೆ ಭಾರತಿ ಶೆಟ್ಟಿ ಅವರು ಹಿಂದೂಗಳ ಹತ್ಯೆ ಆಗ್ತಿದೆ ಜಾಗೃತರಾಗಿರಿ ಅನ್ನುವ ಕಾರಣಕ್ಕೋಸ್ಕರ ಆ ಒಂದು ಮಾತು ಹೇಳಿದಕ್ಕೋಸ್ಕರ ಅವ್ರ ಮೇಲೆ FIR. ಡಾಕ್ಟರ್ ಅರುಣ್ ಉಳ್ಳಾಲ ಹೆಸರು ಹೇಳಿ ಕರೆದು ನೀನು ಹಿಂದೂ ಅಂತ ಕೇಳಿದ್ದಾರೆ, ಹಿಂದೂ ಅಂತ ಕೇಳಿ ಗುಂಡಿಕ್ಕಿದ್ದಾರೆ ಕಾಶ್ಮೀರದಲ್ಲಿ. ಹಿಂದೂಗಳು ಜಾಗೃತರಾಗಿರಬೇಕು ಅಂತೇಳಿ ಭಾಷಣ ಮಾಡಿದ್ದಕ್ಕೋಸ್ಕರವೇ ಡಾಕ್ಟರ್ ಅರುಣ್ ಉಳ್ಳಾಲ್ ಮೇಲೆ ಕೇಸು ಇದ್ದೇನೆ, ನನ್ನ ಮೇಲೆ ಯಾಕೆ ರೌಡಿ ಶೀಟ್ ಹಾಕಿರಿ ಅಂತ ಹೇಳಿ ಉಪವಾಸ ಸತ್ಯಾಗ್ರಹ ಕುಳಿತುಕೊಂಡಂತ ಪುನೀತ್ ಕೆರೆಹಳ್ಳಿ ಮೇಲೆ ಕೇಸು. ಮೊದಲು ಕೇಸಲ್ಲ, ಮನೆ ಕೇಸು. ಯಾಕಂದ್ರೆ ನಾನೇನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ದಂಡಿ ಕುತ್ಕೊಳ್ಳೋದಕ್ಕೋಸ್ಕರ ಕೇಸು. ಹಿಂದೂಗಳ ಸಂಘಟನೆ ಇಲ್ಲದೆ ಇದ್ರೆ ಬದುಕು ಕಷ್ಟ ಅಂತ ಹೇಳೋದಕ್ಕೋಸ್ಕರ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಮೇಲೆ ಕೇಸು. MLA ಹರೀಶ್ ಪುಂಜ ಮೇಲೆ ಕೇಸು. ವೇದವ್ಯಾಸ್ ಕಾಮತ್ರಿ ಮೇಲೆ ಕೇಸು. ಭರತ್ ಶೆಟ್ಟರ್ ಮೇಲೆ ಕೇಸು. ಹಿಂದೂಗಳ ಪರವಾಗಿ ಕೆಲಸ ಮಾಡಿದ್ದೇನೆ ಅನ್ನೋ ಕಾರಣಕ್ಕೆ ಶರಣ ಪಂಪಿಲ್ ಮೇಲೆ ಕೇಸು. ಯಶ್ಪಾಲ್ ಸುವರ್ಣರವರ ಮೇಲೆ ಕೇಸು. ಶ್ರೀಕಾಂತ್ ಶೆಟ್ಟು ಕೆಜಿಹಳ್ಳಿ ಮೇಲೆ ಡಿಜೆಹಳ್ಳಿ ಕೆಜಿಹಳ್ಳಿ ಮೇಲೆ ಆಗಿರುವಂತಹ ದುರಂತದ ಬಗ್ಗೆ ವಿವರಣೆ ಕೊಡೋದಕ್ಕೋಸ್ಕರ ಶ್ರೀಕಾಂತ್ ಶೆಟ್ಟರ್ ಮೇಲೆ ಕೇಸು. ಈ ಸರ್ಕಾರ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ ಪ್ರಶ್ನಿಸಲಿಕ್ಕೆ ಸಾಧ್ಯ ಇರುವಂತಹ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಮಟ್ಟಕ್ಕೆ ಬಂದ್ಬಿಟ್ಟಿದೆ.
ಜನ ರೋಸಿ ಹೋಗುವಂಥ ಪರಿಸ್ಥಿತಿಗಳು. ರಾಹುಲ್ ಗಾಂಧಿ ಅವರ ಬಾಯಿಂದ ನಿನ್ನೆ ಹೇಳಿಸಿದ್ರಂತೆ, ಕರ್ನಾಟಕದ 3 ಕೋಟಿ ಜನರಿಗೆ ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ. 6.5 ಕೋಟಿ ಜನರಲ್ಲಿ 3 ಕೋಟಿ ಜನ ಅಂತ ಯಾವ ಲೆಕ್ಕ ತೆಗೆದ್ರೂ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿರುವಂತೆ 15 ಲಕ್ಷಕ್ಕಿಂತ ಒಂದು ಮೇಲೆ ಒಬ್ಬರಿಗೂ ಕೊಟ್ಟಿಲ್ಲ. ನೀವು ಇಡೀ ಮಂಗಳೂರು ಜಿಲ್ಲೆಯನ್ನು ಸರ್ವೆ ಮಾಡಿ ನೋಡಿ, 1 ಲಕ್ಷ ಜನರಿಗೆ ಕೊಟ್ಟಿಲ್ಲ. ಅಂತ ಸ್ಥಿತಿಯಲ್ಲಿ 3 ಕೋಟಿ ಜನರಿಗೆ ನಾವು ಯುವ ನಿಧಿಯನ್ನು ಕೊಡ್ತಾ ಇದ್ದೇವೆ ಅಂತೇಳಿ. ಅಂದರೆ ಸತ್ಯವನ್ನು ಮರೆಮಾಚಿ ಈ ಸುಳ್ಳಿನ ಸಂದೇಶ ಕೊಡುವುದರ ಮೂಲಕ ಇಡೀ ರಾಜ್ಯ ಸರ್ಕಾರ ಇವತ್ತು ಪ್ರಚಾರದ ಮೇಲೆ, ಸುಳ್ಳಿನ ಭರವಸೆಗಳ ಮೇಲೆ ನಿಂತಿರುವಂಥ ವ್ಯವಸ್ಥೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಫಲವಾಗಿರುವಂಥ ಒಂದು ಸರ್ಕಾರ ತನ್ನ 2 ವರ್ಷದ ಸಾಧನೆಯನ್ನು ವೈಭವೀಕರಿಸಿಕೊಳ್ತಾ ಇರುವಂಥ ದಿವಸದಲ್ಲಿ ಸತ್ಯಾನ್ವೇಷಣೆ ಮಾಡಿ ರಾಜ್ಯದ 6.5 ಕೋಟಿ ಜನರಿಗೆ ಇದು ವಾಸ್ತವಿಕ ಅಲ್ಲ, ಬದಲಾಗಿ ನಾವು ಮಾಡಿರುವಂಥ ಈ ಚಾರ್ಜ್ ಶೀಟ್ ಇವತ್ತು ವಾಸ್ತವಿಕ ಅನ್ನೋದನ್ನು ಮನವರಿಕೆ ಮಾಡಲಿಕ್ಕೆ ಈ ಚಾರ್ಜ್ ಶೀಟನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ ಅನ್ನೋದನ್ನು ತಮ್ಮ ಮೂಲಕ ಹೇಳಿ, ರಾಜ್ಯ ಸರ್ಕಾರದ ವಿಫಲತೆಯನ್ನು ಜನ ಅರ್ಥ ಮಾಡಿಕೊಳ್ಬೇಕಾಗಿದೆ. ಕೇವಲ ದ್ವೇಷದ ಮೇಲೆ, ಅಸೂಯೆ ಮೇಲೆ, ಅಪಪ್ರಚಾರದ ಮೇಲೆ ಒಂದು ಸರ್ಕಾರ ನಡೆದರೆ ಬಹಳ ದಿವಸಗಳ ಕಾಲ ಸರ್ಕಾರ ನಡೆಯಲಿಕ್ಕಿಲ್ಲ ಅನ್ನುವಂಥ ವಾಸ್ತವಿಕತೆಯನ್ನು ರಾಜ್ಯ ಜನ ಮನವರಿಕೆ ಮಾಡಬೇಕು ಅಂತ ತಮ್ಮ ಮೂಲಕ ನಿವೇದನೆ ಮಾಡಿಕೊಡ್ತೇನೆ. ಧನ್ಯವಾದ. ಮಾಡಬಾರ್ದು ಅಂತ ಹೇಳೋಣ ನಾನು. ಆದರೆ ಅಲ್ಲಿ ವಾಸ್ತವಿಕವಾಗಿ ನನಗೆ ಬಂದಿರುವ ಮಾಹಿತಿಗಳೇನು ಅಂತ ಹೇಳಿದರೆ, ಬುರ್ಕಾ ಹಾಕೊಂಡಿರುವಂಥ ಮಹಿಳೆಯರು ಆರೋಪಿಗಳನ್ನು ಕಾರಂತಕ್ಕೆ ಸಹಕಾರ ಮಾಡ್ತಾ ಇದ್ರು, ಅವ್ರ ಮೇಲೆ ಬಂಧಿಸಿ ತನಿಖೆ ಮಾಡಬೇಕಾಗಿತ್ತು ಅನ್ನೋ ಆಗ್ರಹ ಅವರ ಮಾತಿನ ಒಟ್ಟು ತಾತ್ಪರ್ಯ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದನ್ನು ಬಿಟ್ಟು ಯಾರಿಗಾದರೂ ಶಬ್ದ ಬಳಕೆ ಆಗಿದ್ದಿದ್ರೆ ಗೊತ್ತಿಲ್ಲ, ಪುನಃ ಅದನ್ನು ನೋಡಿ ಹೇಳ್ತೇನೆ. ನನ್ನ ಯೋಚನೆ ಇರೋದು, ಈ ಬುರ್ಕಾ ಹಾಕಿಕೊಂಡಿರುವಂಥ ಮಹಿಳೆಯರನ್ನ ನೀವು ತನಿಖೆ ಮಾಡಲಿಕ್ಕೆ ವಿಫಲರಾಗಿದ್ದೀರಿ ಅನ್ನುವಂಥ ಟೀಕೆಗೆ ಅವರು FIR ಹಾಕಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾರ ಒಬ್ಬ ಮಂತ್ರಿ ಇರಲಿ, ಯಾರ MLA ಇರಲಿ, ಯಾವ ರಾಜಕಾರಣಿ ಇರಲಿ, ರಾಷ್ಟ್ರೀಯತೆ ವಿಚಾರಗಳು ಬಂದಾಗ, ಈ ಸೈನಿಕರ ವಿಚಾರಗಳು ಬಂದಾಗ ನಾವು ಮತ್ತು ನಮ್ಮ ಪಾರ್ಟಿ ಸೈನಿಕರ ಪರ. ಯಾರೊಬ್ಬ ವ್ಯಕ್ತಿ ಮಾತಾಡಿದ್ರೆ ಅವ್ರ ಕ್ರಮ ಆಗುತ್ತೆ. ಯಾರು ನಾನು ಹೇಳಿದೆ ನಿಮಗೆ, ಯಾರೇ ಮಾತಾಡಲಿ, ನಮ್ಮ ಪಾರ್ಟಿಯನ್ನಾಗಿರ್ಲಿ, ನಮ್ಮ ತಮ್ಮ ಆಗಿರ್ಲಿ, ಯಾರು ಮಾತಾಡಿದ್ರು ಕೂಡ ಕಾನೂನು ಅಥವಾ ಸರ್ಕಾರ ಅಥವಾ ನಮ್ಮ ಪಾರ್ಟಿ ಅವ್ರ ಮೇಲೆ ಏನು ಶಿಸ್ತು ಕ್ರಮ ತಗೊಳ್ಬೇಕು ಅಂತ ಏನಂತ ಏನಂತ ನಾನು ಹೇಳಿದ್ದೇನೆಂದ್ರೆ, ಯುದ್ಧ ಅಂತ ಹೇಳಿದ್ರೆ ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರ ಯುದ್ಧ ಮಾಡೋದು ಅಂತ ಹೇಳಿದ್ರೆ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಯಾವುದೋ ಬಡವರ ಶಾಲೆ ಮಕ್ಕಳ ಮಧ್ಯೆ ಇಟ್ಟಂತದ್ದಲ್ಲ ಯುದ್ಧ ಅಂತ ಹೇಳೋದಿಲ್ಲ. ಅದಕ್ಕೆ ಯುದ್ಧ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿ ತೊಡಗಿಸ್ಕೊಳ್ಳುತ್ತೆ. ಈ ಭಯೋತ್ಪಾದನೆ ಕೆಲಸಗಳೆಲ್ಲ ಯುದ್ಧ ಅಲ್ಲ, ಇಡೀ ರಾಷ್ಟ್ರ ತೊಡಗಿಸ್ಕೊಳ್ಳುವ ಸಂದರ್ಭದಲ್ಲಿ ಅವರಿಗೆ ನೈತಿಕ ಸ್ಥೈರ್ಯ ತುಂಬಬೇಕಾದಂತ ನಾವಂದ್ರೆ ಭಾರತದ ಪ್ರಜೆಗಳು ಅವ್ರ ಬಗ್ಗೆ ಅಪಮಾನ ಮಾತಾಡೋದು ಸರಿಯಲ್ಲ ಅಂದೆ. ನೀವು ಹೇಳಿದಂದ್ರೆ ನಾನು ಸಮೀಕ್ಷೆ ನಿಮ್ಮಷ್ಟು ಮಾಡೋದಿಲ್ಲ. ಅಂದ್ರೆ ನಾನೇನು ಹೇಳಿದೆ, ನಾನು ನಿಮ್ಮಷ್ಟು ಹೇಳಿ ಅಲ್ಲ ಕೇಳಿ, ನಾನು ಅದನ್ನ ಹೇಳಿದೆ ನಿಮ್ಮ ಹತ್ರ. ನಾನು ನಿಮ್ಮಷ್ಟು ಇಡೀ ರಾಜ್ಯ ದೇಶ ಸಮೀಕ್ಷೆ ಮಾಡೋದಿಲ್ಲ. ನೀವು ಹೇಳಿದ್ದಂತ್ರ ಹೇಳಿದೆ ಅಲ್ಲ, ಕೇಳಿ ಹೇಳಿ ಕೇಳಿ ನಾನು ನಿಮ್ಮ ಹತ್ರ ನೀವು ಹೇಳಿದ ನಂತರ ನಾನು ಹೇಳಿದೆ, ಹಾಗೇನಾದ್ರೂ ಆಗಿದ್ದಿದ್ರೆ ಅವ್ರ ಮೇಲೆ ಶಿಸ್ತುಕ್ರಮವನ್ನು ಪಾರ್ಟಿ ಮಾಡುತ್ತೆ ಅಂದೆ. ಯಾವ ಉಸ್ತುವಾರಿ ಮಂತ್ರಿಯ ಟೇಬಲ್ಗೆ ಅದು ಬರುವುದಿಲ್ಲ. ಯಾರ ಮೇಲೆ ಕೇಸ್ ಹಾಕಿದ್ದು ಉಸ್ತುವಾರಿ ಮಂತ್ರಿಗಳ ಟೇಬಲ್ಗೆ ಬಂದು ಅವನಿಗೆ ಶಿಫಾರಸು ಮಾಡಿರುವುದಿಲ್ಲ. ಅದು ಇಲಾಖೆಯಲ್ಲಿ ನಡೆದಿರುವಂತ ಪ್ರಕ್ರಿಯೆಗಳು. ಕೆಲವು ಸಾರಿ ಇಂಥ ಘಟನೆಗಳು ನಡೆಯುವಾಗ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೂ ಕೊಟ್ಟಂತ ಉದಾಹರಣೆಗಳಿರುತ್ತೆ. ನಾನು ನಮ್ಮದೇ ಸರ್ಕಾರ ಅಂತ ಹೇಳಿದ್ರೆ ಅಧಿಕಾರಿಗಳು ಹೀಗೆ ಇದ್ದವ್ರೆ, ಅಧಿಕಾರಿಗಳು ಬದಲಾಗುವುದಿಲ್ಲ. ಮತ್ತು ಈ ಮಾಧ್ಯಮದಲ್ಲಿ ಕೆಲವರು ಹೇಳ್ತಾ ಇರೋದು ನೋಡಿದೆ, ಶ್ರೀನಿವಾಸ ವಿಜಯರು ಉತ್ತರ ಕೊಡಬೇಕು, ನೀವು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಅವ್ರ ಮೇಲೆ ಈ ರೌಡಿ ಶೀಟರ್ ಆಯಿತು ಅಂತೇಳಿ ಯಾರೋ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಂತ ನಂಗೆ ಬಂತು. ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂತು. ಯಾವ ಉಸ್ತುವಾರಿ ಮಂತ್ರಿ ಟೇಬಲಿಗೆ ಕೂಡ SP ಅವರು ಈ ಕಡತವನ್ನು ಕಳಿಸಿಕೊಡೋದಿಲ್ಲ. ಯಾವ ಪಕ್ಷದಲ್ಲಿ ಯಾರಿಗೆ ಆದರೂ ಕೂಡ ಕಳಿಸಿಕೊಡೋದಿಲ್ಲ. ಇಲಾಖಾ ಮಟ್ಟದಲ್ಲಿ ಆ ತೀರ್ಮಾನಗಳು ನಡೆಯುತ್ತೆ. ಹಾಗೊಂದು ವೇಳೆ ರೌಡಿ ಶೀಟರ್ ಆಗಿದ್ದವ್ರನ್ನ, ಇಡೀ ನಿಮ್ಮ ರಾಜ್ಯದಲ್ಲಿ ರೌಡಿ ಶೀಟರ್ ಆಗಿದ್ದವ್ರನ್ನ ನೀವು ಸಮೀಕ್ಷೆ ಮಾಡಿದರೆ ಕೆಲವು ನೈಜ ಕಾರಣಗಳಿಗೋಸ್ಕರ ಆಗುತ್ತೆ, ಕೆಲವು ವ್ಯಕ್ತಿಗತ ಕಾರಣಗಳಿಗೋಸ್ಕರ ಆದಂಥ ಉದಾಹರಣೆಗಳು ಇವೆ. ಇಲ್ಲೇನಾಗಿದೆ ಅಂತ ನಾನು ನೋಡಿಲ್ಲ. ಆದರೆ ನಮ್ಮ ಸರ್ಕಾರ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗ್ತು ಅನ್ನೋ ಕಾರಣಕ್ಕೆ, ನಮ್ಮ ಸರ್ಕಾರ ಇರುವಾಗ ಅವ್ರ ಮೇಲೆ ಎಲ್ಲಿಯಾದರೂ ರೌಡಿ ಶೀಟರ್ ಆಯ್ತು ಅನ್ನೋ ಕಾರಣಕ್ಕೆ ಹತ್ಯೆಯಾದಾಗಲೂ ಅದನ್ನು ದುರ್ಬಳಕೆ ಮಾಡ್ಕೊಳ್ಬೇಕು ಅಂತ ಎಲ್ಲೂ ಇಲ್ಲ. ಯಾವ ಮಂತ್ರಿಗಳಿಗೂ ಕೂಡ ಯಾವುದೇ ರೌಡಿ ಶೀಟರ್ ಬಗ್ಗೆ ಕಡತಗಳು ಬರುವುದಿಲ್ಲ ಅನ್ನೋದು ವಾಸ್ತವಿಕವಾಗಿ ಗೊತ್ತಿರಬೇಕು ಅಂತ ನನ್ನ